ನಿಮ್ಮ ಕೋರಿಕೆಯ ಮೇರೆಗೆ ಮನುಷ್ಯ ಮತ್ತು ಪ್ರಾಣಿ ಜನ್ಮಗಳ ನಡುವಿನ ವ್ಯತ್ಯಾಸಗಳ ಕುರಿತು ತತ್ವಶಾಸ್ತ್ರ ಮತ್ತು ಹಿಂದೂ ಸಿದ್ಧಾಂತದ ಆಧಾರದ ಮೇಲೆ ಮತ್ತಷ್ಟು ಆಳವಾದ ಮಾಹಿತಿಯನ್ನು ಕೆಳಗೆ ನೀಡಲಾಗಿದೆ. 1. ಮಾನವ ಜನ್ಮ ಕರ್ಮಯೋನಿ, ಕರ್ಮ ಮಾಡುವ ಕ್ಷೇತ್ರ. ಮನುಷ್ಯನ ಜನ್ಮವನ್ನು ಕರ್ಮಯೋನಿ ಎಂದು ಕರೆಯಲಾಗುತ್ತದೆ. ಇದರರ್ಥ ಇದು ಪ್ರಜ್ಞಾಪೂರ್ವಕವಾಗಿ ಕರ್ಮಗಳನ್ನು ಮಾಡಿ ಹೊಸ ಕರ್ಮಫಲಗಳನ್ನು ಸೃಷ್ಟಿಸುವ ಸಾಮರ್ಥ್ಯವಿರುವ ಕ್ಷೇತ್ರ. ಧರ್ಮ ಮತ್ತು ಅಧರ್ಮದ ಪ್ರಜ್ಞೆ, ಮಾರಲ್ ಕಾನ್ಷಿಯಸ್ನೆಸ್. ಮನುಷ್ಯನಿಗೆ ಧರ್ಮದ ಸರಿ ಮತ್ತು ಅಧರ್ಮದ ತಪ್ಪು ಬಗ್ಗೆ ಸ್ಪಷ್ಟ ಅರಿವಿದೆ. ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಪಾಪ ಅಥವಾ ಪುಣ್ಯದ ಫಲವಿರುತ್ತದೆ ಎಂಬುದನ್ನು ಅರಿಯುವ ಶಕ್ತಿಯಿದೆ. ಈ ಪ್ರಜ್ಞೆಯಿಂದಲೇ ಮನುಷ್ಯನು ಕೇವಲ ಭೌತಿಕ ಸುಖಗಳಿಗಾಗಿ ಬದುಕದೆ ಧಾರ್ಮಿಕ ಮೌಲ್ಯಗಳನ್ನು ಪಾಲಿಸುವ ನಿರ್ಧಾರ ತೆಗೆದುಕೊಳ್ಳಬಹುದು. ಇಚ್ಛಾಶಕ್ತಿ, ಫ್ರೀವಿಲ್. ಪ್ರಾಣಿಗಳಂತೆ ಇಚ್ಛಾಶಕ್ತಿಯು ಕೇವಲ ಪ್ರವೃತ್ತಿಗಳಿಗೆ ಸೀಮಿತವಾಗಿಲ್ಲ. ಮನುಷ್ಯನು ತನ್ನ ಆಸೆಗಳನ್ನು ನಿಯಂತ್ರಿಸುವ ಕಷ್ಟದ ಸಂದರ್ಭಗಳಲ್ಲಿಯೂ ಸರಿಯಾದ ಮಾರ್ಗವನ್ನು ಆರಿಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಈ ಸ್ವಾತಂತ್ರ್ಯವೇ ಅವನಿಗೆ ಬಂಧನದಿಂದ ಬಿಡುಗಡೆ, ಮೋಕ್ಷ ಅಥವಾ ಹೆಚ್ಚು ಬಂಧನವನ್ನು ಸೃಷ್ಟಿಸುವ ಸಾಮರ್ಥ್ಯ ನೀಡುತ್ತದೆ. ಜ್ಞಾನ ಮತ್ತು ವಿಜ್ಞಾನ. ಮನುಷ್ಯರು ತಮ್ಮ ಅಸ್ತಿತ್ವದ ಆಚೆಗಿನ ಸತ್ಯವನ್ನು ಅರಿತುಕೊಳ್ಳಲು, ದೇವದೇವರುಗಳನ್ನು ಪೂಜಿಸಲು, ತತ್ವಶಾಸ್ತ್ರಗಳನ್ನು ರಚಿಸಲು ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸಲು ಜ್ಞಾನ ಮತ್ತು ವಿಜ್ಞಾನವನ್ನು ಬಳಸುತ್ತಾರೆ. ಇದು ಕೇವಲ ಬದುಕುಳಿಯುವಿಕೆಯನ್ನು ಮೀರಿದ ಉದ್ದೇಶ. ತಪಸ್ಸು ಮತ್ತು ತ್ಯಾಗ, ಆಸ್ಟೆರಿಟಿ ಅಂಡ್ ರೆನನ್ಸಿಯೇಷನ್. ಮನುಷ್ಯನು ಮೋಕ್ಷಕ್ಕಾಗಿ ವೈಯಕ್ತಿಕ ಸುಖಗಳನ್ನು ತ್ಯಾಗ ಮಾಡಿ ತಪಸ್ಸು, ಧ್ಯಾನ ಮತ್ತು ಸಾಧನೆಗಳಲ್ಲಿ ತೊಡಗಿಕೊಳ್ಳಬಲ್ಲನು. ಇಂತಹ ಉನ್ನತ ಕ್ರಿಯೆಗಳು ಪ್ರಾಣಿಗಳಿಗೆ ಅಸಾಧ್ಯ. 2. ಪ್ರಾಣಿ ಜನ್ಮ ಭೋಗಯೋನಿ, ಫಲವನ್ನು ಅನುಭವಿಸುವ ಕ್ಷೇತ್ರ. ಪ್ರಾಣಿಯ ಜನ್ಮವನ್ನು ಭೋಗಯೋನಿ ಎಂದು ಕರೆಯಲಾಗುತ್ತದೆ. ಇದರರ್ಥ ಇದು ಹಿಂದಿನ ಕರ್ಮಗಳ ಫಲವನ್ನು ಅನುಭವಿಸಲು, ಭೋಗಿಸಲು ಮಾತ್ರ ಇರುವ ಕ್ಷೇತ್ರ. ಪ್ರವೃತ್ತಿಗೆ ಬಂಧಿ. ಪ್ರಾಣಿಗಳ ಜೀವನವು ಸಂಪೂರ್ಣವಾಗಿ ಅವುಗಳ ಜೈವಿಕ ಪ್ರವೃತ್ತಿಗಳಿಗೆ, ಬಯೋಲಾಜಿಕಲ್ ಇನ್ಸ್ಟಿಂಕ್ಟ್ಸ್ ಅಂದರೆ ಆಹಾರ, ನಿದ್ರೆ, ಭಯ ಮತ್ತು ಸಂತಾನೋತ್ಪತ್ತಿಗೆ ಸೀಮಿತವಾಗಿರುತ್ತದೆ. ಅವುಗಳ ಕ್ರಿಯೆಗಳು ಸ್ವಯಂಚಾಲಿತವಾಗಿರುತ್ತವೆ ಮತ್ತು ಅವು ಹೊಸ ಪಾಪ ಪುಣ್ಯ ಕರ್ಮಗಳನ್ನು ಸೃಷ್ಟಿಸುವ ಸಾಮರ್ಥ್ಯ ಹೊಂದಿರುವುದಿಲ್ಲ. ಜ್ಞಾನದ ಕೊರತೆ. ಪ್ರಾಣಿಗಳಿಗೆ ತಾವು ಯಾರು, ಏಕೆ ಈ ದೇಹವನ್ನು ಪಡೆದಿದ್ದೇವೆ ಅಥವಾ ತಮ್ಮ ಸಾವಿನ ನಂತರ ಏನಾಗುತ್ತದೆ ಎಂಬ ಆತ್ಮಜ್ಞಾನದ ಕುರಿತು ಯಾವುದೇ ಅರಿವು ಇರುವುದಿಲ್ಲ. ಕಠಿಣ ಮತ್ತು ನೋವಿನ ಜೀವನದ ಅನುಭವ. ಅನೇಕ ಶಾಸ್ತ್ರಗಳಲ್ಲಿ ಪ್ರಾಣಿ ಜನ್ಮವನ್ನು ಕೆಳಮಟ್ಟದ ಜನ್ಮವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಪ್ರಾಣಿಗಳು ಹಸಿವು, ಭಯ, ರೋಗ ಮತ್ತು ಪರಭಕ್ಷಕರಿಂದ ತಪ್ಪಿಸಿಕೊಳ್ಳುವಂತಹ ಕಷ್ಟಕರವಾದ ಜೀವನವನ್ನು ಅನುಭವಿಸುತ್ತವೆ. ಈ ಎಲ್ಲಾ ನೋವುಗಳ ಭೋಗವು ಅವುಗಳ ಹಿಂದಿನ ಕೆಟ್ಟ ಕರ್ಮಗಳ ಫಲವಾಗಿರುತ್ತವೆ. ಆಯ್ಕೆಯ ಮಿತಿ. ಪ್ರಾಣಿಗಳು ತಮ್ಮ ಪರಿಸರ ಮತ್ತು ದೇಹದ ಮಿತಿಗಳಿಗೆ ಒಳಪಟ್ಟಿರುತ್ತವೆ. ಉದಾಹರಣೆಗೆ, ಹುಲಿಯು ಸಸ್ಯಾಹಾರಿಯಾಗಲು ನಿರ್ಧರಿಸುವುದಿಲ್ಲ. ಅದು ತನ್ನ ಪ್ರವೃತ್ತಿಗೆ ಅನುಗುಣವಾಗಿ ಮಾಂಸವನ್ನೇ ತಿನ್ನಬೇಕು. ಇಲ್ಲಿ ನೈತಿಕ ಆಯ್ಕೆಯ ಪ್ರಶ್ನೆಯೇ ಇರುವುದಿಲ್ಲ. 3. ಜನ್ಮದ ಚಕ್ರದಲ್ಲಿ, ಸಂಸಾರದಲ್ಲಿ ಸ್ಥಾನ. ಹಿಂದೂ ಮತ್ತು ಬೌದ್ಧ ತತ್ವಶಾಸ್ತ್ರಗಳ ಪ್ರಕಾರ ಪ್ರಾಣಿ ಜನ್ಮವು ಮಾನವ ಜನ್ಮಕ್ಕಿಂತ ಕೆಳಗಿನ ಹಂತ. ಪುನರ್ಜನ್ಮದ ಚಕ್ರದಲ್ಲಿ ಒಂದು ಆತ್ಮವು ತನ್ನ ಕರ್ಮಗಳ ಆಧಾರದ ಮೇಲೆ ಕೆಳಗಿನಿಂದ ಮೇಲಿನ ಲೋಕಗಳಿಗೆ ಅಥವಾ ಯೋನಿಗಳಿಗೆ ಚಲಿಸುತ್ತದೆ. ಜನ್ಮದ ಹಂತ. ಲಕ್ಷಣ. ಮುಖ್ಯ ಪಾತ್ರ. ಮಾನವ ಜನ್ಮ. ವಿವೇಚನೆ, ಧರ್ಮಪ್ರಜ್ಞೆ, ಜ್ಞಾನ ಸಾಧನೆ, ಮುಕ್ತಿಯನ್ನು ಸಾಧಿಸುವ ಗೇಟ್ವೇ. ಪ್ರಾಣಿ ಜನ್ಮ. ಪ್ರವೃತ್ತಿ, ಕರ್ಮಫಲದ ಭೋಗ, ಕಷ್ಟದ ಜೀವನ, ಹಿಂದಿನ ಕರ್ಮವನ್ನು ಕಳೆಯುವ ಹಂತ. ಇತರ ಜನ್ಮಗಳು. ದೇವರು, ರಾಕ್ಷಸ, ಭೂತ, ಸಸ್ಯ ಇತ್ಯಾದಿ. ಕರ್ಮದ ಗುಣಮಟ್ಟಕ್ಕನುಗುಣವಾಗಿ ಸುಖ ಅಥವಾ ದುಃಖವನ್ನು ಅನುಭವಿಸುವುದು. ಕೊನೆಯ ಮಾತು. ಮನುಷ್ಯನ ಜನ್ಮವು ಕೇವಲ ಬದುಕಿ ಸಾಯುವುದಕ್ಕಲ್ಲ, ಬದಲಿಗೆ ಕರ್ಮಗಳನ್ನು ಪರಿಶುದ್ಧಗೊಳಿಸಿ ಆತ್ಮದ ನಿಜವಾದ ಸ್ವರೂಪವನ್ನು ಅರಿತು ಪರಮಸತ್ಯದೊಂದಿಗೆ ಒಂದಾಗಲು ಮೋಕ್ಷ ಇರುವ ಅತ್ಯುತ್ತಮ ಮತ್ತು ಏಕೈಕ ಅವಕಾಶವಾಗಿದೆ. ಈ ಅವಕಾಶವನ್ನು ಬಳಸಿಕೊಳ್ಳಲು ವಿಫಲವಾದರೆ ಆತ್ಮವು ಮತ್ತೆ ಕೆಳಮಟ್ಟದ ಯೋನಿಗಳಲ್ಲಿ ಪ್ರಾಣಿಜನ್ಮ ಸೇರಿದಂತೆ ಹುಟ್ಟಿಕರ್ಮದ ಫಲವನ್ನು ಅನುಭವಿಸಬೇಕಾಗುತ್ತದೆ. ಈ ವಿವರಣೆಯು ನಿಮ್ಮ ಪ್ರಶ್ನೆಗೆ ಮತ್ತಷ್ಟು ಆಳವಾದ ತಿಳುವಳಿಕೆಯನ್ನು ನೀಡಿದೆ ಎಂದು ಭಾವಿಸುತ್ತೇನೆ.